ಎಲ್ಲರಿಗೂ ನಮಸ್ತೆ. ಈ ದಿನ ನಾನು 8ನೇ ತರಗತಿಯ ಪದ್ಯ ಗೆಳೆತನ ಈ ಪದ್ಯದ ವಿವರಣೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಬನ್ನಿ ಇನ್ಯಾಕೆ ತಡ, ಶುರು ಮಾಡೋಣ ತರಗತಿಯನ್ನು. ಗೆಳೆತನ ಪದ್ಯ ಚನ್ನವೀರ ಕಣಿವೆಯವರು ಬರೆದಿರುವಂಥ ಗೆಳೆತನ ಪದ್ಯವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಕೃತಿಕಾರರ ಪರಿಚಯ. ಕನ್ನಡ ಪ್ರಮುಖ ಕವಿಗಳಲ್ಲಿ ಚನ್ನವೀರ ಕಣಿವೆಯವರು ಒಬ್ಬರು. ಇವರು 1928ರಲ್ಲಿ ಜನಿಸಿದರು. ಗದಗ ಜಿಲ್ಲೆಯ ಹೊಂಬಳದವರು. ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರು. ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಆಕಾಶ ಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪಧಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವರ ಪ್ರಮುಖ ಕವನ ಸಂಕಲನಗಳು. ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ 1981ರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. 1996ರಲ್ಲಿ ಹಾಸನದಲ್ಲಿ ನಡೆದ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಗೆಳೆತನ ಕವನವನ್ನು ಚನ್ನವೀರ ಕಣಿವೆಯವರು ಬರೆದಿರುವಂತಹ ಆಕಾಶ ಬುಟ್ಟಿ ಕವನ ಸಂಕಲನ ಪುಟ ಸಂಖ್ಯೆ 35ರಿಂದ 36ರಿಂದ ಆಯ್ದುಕೊಳ್ಳಲಾಗಿದೆ. ಈ ಒಂದು ಗೆಳೆತನ ಪದ್ಯವನ್ನು ಬರೆದಿರುವಂಥ ಚನ್ನವೀರ ಕಣಿವೆಯವರು ಕನ್ನಡದ ಪ್ರಮುಖ ಕವಿಗಳಲ್ಲೇ ಚನ್ನವೀರ ಕಣಿವೆಯವರು ಒಬ್ಬರು ಅಂತ ಹೇಳ್ಬೋದು. ಇವರು ಗದಗ ಜಿಲ್ಲೆಯಲ್ಲಿ ಹೊಂಬಳ ಎನ್ನುವಂಥ ಗ್ರಾಮದಲ್ಲಿ ಜನಿಸ್ತಾರೆ. 1928ರಲ್ಲಿ ಜನಿಸ್ತಾರೆ. ಯಾರು? ಈ ಒಂದು ಚನ್ನವೀರ ಕಣಿವೆಯವರು. ಇವರು ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯವನ್ನು ಸಾಧಿಸಿದಂಥವ್ರು. ಅಂದರೆ ನವ್ಯ ಸಾಹಿತ್ಯ ಮತ್ತು ನವೋದಯ ಸಾಹಿತ್ಯದಲ್ಲಿ ಕೂಡ ತಮ್ಮ ಒಂದು ಹಲವಾರು ಕೃತಿಗಳನ್ನು ಅವರು ಬರೆದಿದ್ದಾರೆ ಅಂತೇಳಿ ಗಮನಿಸ್ಬೋದು ನಾವು. ಜೊತೆಗೆ ಇವರು ಅನೇಕ ಒಂದು ಬೇರೆ ಬೇರೆ ರೀತಿಯಾದಂಥ ಒಂದು ಸಂಸ್ಥೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಚನ್ನವೀರ ಕಣಿವೆಯವರು. ಜೊತೆಗೆ ಹಲವಾರು ಕೃತಿಗಳನ್ನ ಕೂಡ ಇವರು ಬರೆದಿದ್ದಾರೆ. ಅಲ್ಲಿ ಪ್ರಮುಖ ಕೃತಿಗಳನ್ನು, ಪ್ರಮುಖ ಕವನ ಸಂಕಲನಗಳನ್ನ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಆಕಾಶ ಬುಟ್ಟಿ ಎನ್ನುವಂಥದ್ದು, ಭಾವಜೀವಿ ಎನ್ನುವಂಥ ಒಂದು ಕೃತಿನ ಬರೆದಿದ್ದಾರೆ. ಅದರ ನಂತರದಲ್ಲಿ ಮಧುಚಂದ್ರ ಎನ್ನುವಂಥ ಕೃತಿ, ದೀಪಧಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ ಮತ್ತು ಚಿರಂತನ ದಾಹ ಇವು ಅವರ ಪ್ರಮುಖ ಕವನ ಸಂಕಲನಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಚನ್ನವೀರ ಕಣಿವೆಯವರು ಇಷ್ಟೆಲ್ಲ ಕೃತಿಗಳನ್ನು, ಕವನಗಳನ್ನು ಬರೆದಿರೋದ್ರಿಂದ ಹಲವಾರು ರೀತಿಯಾದಂಥ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅಂತ ಹೇಳ್ಬೋದು. ಕರ್ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು 1981ರಲ್ಲಿ ಪಡ್ಕೊಂಡಿದ್ದಾರೆ ಜೀವಧ್ವನಿ ಕವನ ಸಂಗ್ರಹಕ್ಕೆ. ಜೊತೆಗೆ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. 1996ರಲ್ಲಿ ಹಾಸನದಲ್ಲಿ ನಡೆದಂತಹ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯದ ಸಮ್ಮೇಳನದ ಒಂದು ಅಧ್ಯಕ್ಷತೆಯನ್ನು ಕೂಡ ಚನ್ನವೀರ ಕಣಿವೆಯವರು ವಹಿಸಿದ್ರು ಅಂತ ಹೇಳ್ಬೋದು. ಜೊತೆಗೆ ಈ ಪ್ರಸ್ತುತವಾಗಿ ಗೆಳೆತನ ಎನ್ನುವಂಥ ಪದ್ಯ ಏನು ಬಂದಿದೆಯಲ್ವಾ, ಈ ಗೆಳೆತನ ಎನ್ನುವಂಥ ಪದ್ಯವನ್ನು ಈ ಚನ್ನವೀರ ಕಣಿವೆಯವರೇ ಬರೆದಿರುವಂತಹ ಒಂದು ಆಕಾಶ ಬುಟ್ಟಿ ಎನ್ನುವಂಥ ಕವನ ಸಂಕಲನ ಇದೆಯಲ್ವಾ, ಆ ಕವನ ಸಂಕಲನದ ಪುಟ ಸಂಖ್ಯೆ 35 ಮತ್ತು 36ರಲ್ಲಿರುವಂತಹ ಒಂದು ವಿಷಯವನ್ನು, ಗೆಳೆತನ ಎನ್ನುವಂಥ ವಿಷಯವನ್ನು ಕೊಟ್ಟಿದ್ದಾರೆ. ಈಗ ಬನ್ನಿ, ಈ ಒಂದು ಕವಿಯ ಒಂದು ಆಶಯ ಭಾವ ಇರುತ್ತೆ. ಅಂದರೆ ಒಬ್ಬ ಕವಿ ಪದ್ಯವನ್ನು ಬರೀತಾನೆ ಅನ್ನುವಂಥದ್ದಾದರೆ ಆ ಪದ್ಯವನ್ನು ಬರೆಯುವಂಥ ಕವಿಗಳು ತಮ್ಮದೇ ಆದಂಥ ಒಂದು ಪದ್ಯದ ಒಂದು ಆಶಯ ಭಾವನೆ ಇಟ್ಕೊಂಡು ಬರೆದಿರ್ತಾರೆ. ಅಂದರೆ ಓದುಗರ ಭಾವನೆ ಬೇರೆ ರೀತಿ ಆದರೆ, ಕೇಳುಗರ ಭಾವನೆ ಒಂದು ರೀತಿ ಆದರೆ, ಕವಿಯ ಭಾವನೆ ಕೂಡ ತುಂಬ ಮುಖ್ಯ ಆಗುತ್ತೆ ಅಲ್ವಾ. ಬನ್ನಿ ಈಗ ಆ ಒಂದು ಕವಿಯ ಭಾವನೆ ಏನಿತ್ತು ಅಂತೇಳ್ಬಿಟ್ಟು ನಾವು ತಿಳ್ಕೊಳ್ತಾ ಹೋಗೋಣ. ಕವನದಲ್ಲಿ ಗೆಳೆತನ, ಅದರ ಸವಿ, ಮಹತ್ವ ಹಾಗೂ ಅನ್ಯೋನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಗೆಳೆತನಕ್ಕೆ ಪೌರಾಣಿಕ, ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ.
ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನು ಪಡೆದಿದೆ. ಇದೇ ಕವಿತೆಯ ಆಂತರ್ಯ ಭಾವ ಆಗಿದೆ. ಅಂದರೆ ಕವನದಲ್ಲಿ, ಈ ಒಂದು ಗೆಳೆತನ ಎನ್ನುವಂಥ ಕವನದಲ್ಲಿ ಅಂದರೆ ಪದ್ಯದಲ್ಲಿ ಆ ಒಂದು ಗೆಳೆತನದ ಸವಿ ಹೇಗಿರುತ್ತೆ ಎನ್ನುವಂಥದ್ದು, ಜೊತೆಗೆ ಅದರ ಮಹತ್ವ ಮತ್ತು ಅನ್ಯೋನ್ಯತೆ ಯಾವ ರೀತಿಯಾಗಿರುತ್ತೆ ಎನ್ನುವಂಥದ್ದನ್ನು ತಾತ್ವಿಕ ನೆಲೆಗಟ್ಟಿನಲ್ಲಿ ಅಂದರೆ ವಿಸ್ತಾರವಾದಂಥ ಚಿಂತನೆಯನ್ನು ಮಾಡಿಬಿಟ್ಟು ಈ ಪದ್ಯದಲ್ಲಿ ಪ್ರಸ್ತಾಪನೆಯನ್ನು ಮಾಡಿದ್ದಾರೆ. ಜೊತೆಗೆ ಗೆಳೆತನಕ್ಕೆ ಪೌರಾಣಿಕ ಇತಿಹಾಸ ಕೂಡ ಇದೆ. ನಮಗೂ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಕೃಷ್ಣ ಕುಚೇಲನ ಗೆಳೆತನ ಇರ್ಬೋದು, ದುರ್ಯೋಧನ ಕರ್ಣನ ಗೆಳೆತನ ಇರ್ಬೋದು ಅಲ್ವಾ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಒಂದು ಗೆಳೆತನದ ಒಂದು ಸವಿಸ್ತಾರವಾಗಿರುವಂಥ ಕಥೆಗಳನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಐತಿಹಾಸಿಕ ಮತ್ತು ಸಮಕಾಲೀನ ಬದುಕಿನಲ್ಲಿ ಮಿಗಿಲಾಗಿರುವಂತಹ ಸ್ಥಾನವಿರುವಂಥದ್ದು ಗೆಳೆತನವಂಥದ್ದು ತಿಳಿಸ್ಕೊಟ್ಟಿದೆ. ಅಂದರೆ ಗೆಳೆತನ ತುಂಬ ಮುಖ್ಯ ಆಗುತ್ತೆ ಎನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಆಧುನಿಕ ಪ್ರಪಂಚದಲ್ಲಿ ಈ ಒಂದು ಪ್ರಸ್ತುತ ದಿನಮಾನಗಳಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ಒಂದು ಕಡೆಗೆ ಧಾವಿಸುವಂಥ ಸಂದರ್ಭ ಈ ಒಂದು ಕವಿತೆಯಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಬನ್ನಿ ಈಗ ಈ ಒಂದು ಪದ್ಯವನ್ನು ರಾಗವಾಗಿ ಹಾಡೋದನ್ನು ತಿಳ್ಕೊಳ್ಳೋಣ. ಅದಾದ ನಂತರ ಈ ಪದ್ಯದ ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ. ಈ ಒಂದು ಪದ್ಯವನ್ನು, ಗೆಳೆತನ ಪದ್ಯದ ಒಂದು ಪ್ರವೇಶವನ್ನು ಕೂಡ ನೋಡಬೇಡ. ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನು ಪಡೆದುಕೊಂಡಿದೆ. ಕವಿ ಸಾಹಿತ್ಯದ ಕಟ್ಟುಪಾಡುಗಳಿಂದ ಹೊರಬಂದು ಸ್ವಚ್ಛಂದ ಹರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನು ನವನವೋನ್ಮೇಷ ಶಾಲಿನಿಯನ್ನಾಗಿಸಿ ಹೊಸ ಹುಟ್ಟಿಗೆ ಕಾರಣನಾಗಿದ್ದಾನೆ. ಈ ಕಾವ್ಯ ಪರಂಪರೆಯಲ್ಲಿ ಬಂದ ಕವಿಗಳಲ್ಲಿ ಚನ್ನವೀರ ಕಣವಿಯವರು ಒಬ್ಬರು. ಈ ಒಂದು ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಅನ್ನುವಂಥದ್ದು ತುಂಬ ವಿಶಾಲವಾಗಿದೆ, ಜೊತೆಗೆ ವಿಸ್ತಾರವಾಗಿದೆ ಕೂಡ. ಜೊತೆಗೆ ಈ ಸಾಹಿತ್ಯದಲ್ಲಿ ಹಲವಾರು ರೀತಿಯಾದಂಥ ಕಟ್ಟುಪಾಡುಗಳಿದ್ದಾವೆ. ಆ ಕಟ್ಟುಪಾಡುಗಳಿಂದ ಹೊರಬಂದ್ಬಿಟ್ಟು ಸ್ವಚ್ಛಂದ ಬದುಕನ್ನು, ಸ್ವಚ್ಛಂದ ಒಂದು ಜೀವನವನ್ನು ಮಾಡ್ಕೋಬೇಕೆನ್ನುವಂಥ ಹೊಸ ಒಂದು ಹುಟ್ಟಿಗೆ ಕಾರಣ ಆಗಿರುವಂಥ ನವೋನ್ಮೇಷ ಶಾಲಿನಿ ಅಂದರೆ ಹೊಸದರಲ್ಲಿ ಹೊಸತನವನ್ನು ಕಂಡುಕೊಳ್ಬೇಕು ಎನ್ನುವಂಥದ್ದನ್ನು ತಿಳಿಸುವಂಥ ಪ್ರಯತ್ನವನ್ನು ಈ ಒಂದು ಕಾವ್ಯ ಪರಂಪರೆಗಳಲ್ಲಿ ಬಂದಿರುವಂಥ ಕವಿಗಳಲ್ಲಿ ಒಬ್ಬರಾಗಿರುವಂಥ ಚನ್ನವೀರ ಕಣವಿಯವರು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಇಂದು ಇಡೀ ಜಗತ್ತು ಭಯ, ಆತಂಕ, ಭಯೋತ್ಪಾದನೆಯ ಕರಿನೆರಳಿಗೆ ಸಿಲುಕಿ ನರಳುತ್ತಿದೆ. ವಿಶ್ವವನ್ನೆಲ್ಲ ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಸಂಬಂಧಗಳು ಮಾತ್ರ. ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿವೆ. ಜನ್ಮ ನೀಡಿದ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನದ್ದು. ಇದಕ್ಕೆ ಪುರಾಣ ಇತಿಹಾಸಗಳ ಹಿನ್ನೆಲೆಯಲ್ಲಿ ಕೃಷ್ಣ ಸುಧಾಮ, ಕರ್ಣ ದುರ್ಯೋಧನ, ಚಂದನದಾಸ ಅಮತ್ಯ ರಾಕ್ಷಸರ ನಿದರ್ಶನಗಳು ಪುರಾಣ ಇತಿಹಾಸದ್ದು ಹಾಗೂ ವೈಯಕ್ತಿಕ ಬದುಕಿನ ಪ್ರತಿಬಿಂಬಗಳಾಗಿವೆ. ಗೆಳೆತನಕ್ಕೆ ಮೇಲು ಕೀಳುಗಳಾಗಿ ಹೆಣ್ಣು ಗಂಡೆಂಬ ತಾರತಮ್ಯವಾಗಲಿ ಇಲ್ಲ. ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನೇ ಒಗ್ಗೂಡಿಸುವ ಏಕಮಂತ್ರವಾಗಿದೆ. ಅಂದರೆ ಗೆಳೆತನ ಎನ್ನುವಂಥದ್ದು ಏನಾಗ್ತಾ ಇದೆ ಅಂದರೆ ವಿಶ್ವವನ್ನೇ ಒಗ್ಗೂಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇಂದು ಇಡೀ ಜಗತ್ತು ಏನು ಮಾಡ್ತಾ ಇದೆ, ಭಯ ಮತ್ತು ಆತಂಕದಲ್ಲಿ ಆ ಒಂದು ಆತಂಕದ ಒಂದು ಕರಿನೇರಳೆ ಅಂದರೆ ಭಯೋತ್ಪಾದನೆಯ ಕರಿನೇರಳೆಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅಂದರೆ ಭಯೋತ್ಪಾದನೆ ಎನ್ನುವಂಥದ್ದು, ಭಯ ಎನ್ನುವಂಥದ್ದು, ಆತಂಕ ಎನ್ನುವಂಥದ್ದು ತುಂಬಾ ಆಗ್ತೈತೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಇದ್ಬಿಟ್ಟು ಈ ಒಂದು ವಿಶ್ವವನ್ನೇ ಒಗ್ಗೂಡಿಸುವಂಥ ಪ್ರಯತ್ನ ಯಾವುದರಿಂದ ಸಾಧ್ಯ ಆಗುತ್ತೆ ಅಂದರೆ ಗೆಳೆತನದಿಂದ ಮಾತ್ರ ಸಾಧ್ಯ ಆಗುತ್ತೆ, ಜೊತೆಗೆ ಸ್ನೇಹ ಸಂಬಂಧಗಳಿಂದ ಮಾತ್ರ ಸಾಧ್ಯ ಆಗುತ್ತೆ ಎನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡ್ಬಿಟ್ಟು ಈ ಪದ್ಯವನ್ನು ಬರೆದಿರುವಂಥದ್ದು. ಜೊತೆಗೆ ಗೆಳೆತನ ಎನ್ನುವಂಥದ್ದು ಪ್ರತಿಯೊಬ್ಬನ ಹೃದಯವನ್ನು ಮಿಡಿತವಾಗಿದೆ. ನೋಡಿ, ಎಲ್ಲ ಸ್ನೇಹಿತರನ್ನು ಗಮನಿಸಿ, ಯಾರಾದರೂ ಬೇರೆ ಯಾರೋ ಕರೆದ್ರು ಕಾರ್ಯಕ್ರಮಕ್ಕೆ ಅಂದರೆ ನಾವೆಲ್ಲೂ ಬೇಗ ಹೋಗೋದಿಲ್ಲ. ಅದೇ ಸ್ನೇಹಿತರು ಕರೆದಿದ್ದಾರೆ, ಸ್ನೇಹಿತರು ಏನೋ ಬರೋಕ್ಕೆ ಹೇಳಿದ್ದಾರೆ, ಸ್ನೇಹಿತರು ಮನೆಗೆ ಬರೋಕ್ಕೆ ಹೇಳಿದ್ದಾರೆ, ಫ್ರೆಂಡ್ಸ್ ಏನೋ ಮನೆಗೆ ಬರೋಕ್ಕೆ ಹೇಳಿದ್ದಾರೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಎಲ್ಲರೂ ಕೂಡ ನಾವು ಆ ಕಡೆಗೆ ಹೋಗಬೇಕು, ನಾವು ಅವ್ರ ಜೊತೆಗೆ ಮಾತಾಡಬೇಕು ಅಂತೇಳಿ ಆಸೆಯನ್ನು ಪಡ್ತೀವಿ ಅಲ್ವಾ. ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಜನ್ಮ ನೀಡಿದಂತಹ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಎಷ್ಟೋ ಉದಾಹರಣೆಗಳಿದ್ದಾವೆ ಅಂತೇಳ್ಬಿಟ್ಟು ಹೇಳ್ತಾರೆ. ಜೊತೆಗೆ ಇದಕ್ಕೆ ಪುರಾಣ ಇತಿಹಾಸಗಳೇ ಇದ್ದಾವೆ. ಅಂದರೆ ಪುರಾಣ ಇತಿಹಾಸಗಳನ್ನು ನೋಡ್ತಾ ಹೋದರೆ ಕೃಷ್ಣ ಸುಧಾಮ ಎಷ್ಟು ಒಳ್ಳೆ ಗೆಳೆತನ, ಎಲ್ಲರಿಗೂ ಮಾದರಿಯ ಗೆಳೆತನ. ಜೊತೆಗೆ ಈ ಒಂದು ರೀತಿಯಾದಂಥ ಒಂದು ಕರ್ಣ ಮತ್ತು ದುರ್ಯೋಧನ, ನಮಗೆಲ್ಲ ಗೊತ್ತೇ ಇದೆ ಮಹಾಭಾರತದಲ್ಲಿ ಕರ್ಣ ಮತ್ತು ದುರ್ಯೋಧನ ಸ್ನೇಹ ಎಷ್ಟು ಚೆನ್ನಾಗಿತ್ತು ಅಂತೇಳ್ಬಿಟ್ಟು.
ಒಂದು ಕತೆ ಬರುತ್ತೆ. ಈ ಕಥೆಯ ನೆನಪಾಯಿತು ನನಗೆ. ಯಾವ ರೀತಿ ಅಂದರೆ ದುರ್ಯೋಧನ ಪತ್ನಿ ಮತ್ತು ಕರ್ಣ ಏನು ಮಾಡ್ತಾ ಇರ್ತಾರೆ, ಪಗಡೆಯನ್ನು ಆಡ್ತಾ ಇರ್ತಾರೆ, ಅಂದರೆ ಪಗಡೆಯನ್ನು ಹಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಕರ್ಣನ ಒಂದು ಕೈ ಏನಾಗ್ಬಿಡುತ್ತೆ ಗೊತ್ತಿಲ್ಲದೇ ಆ ದುರ್ಯೋಧನ ಹೆಂಡತಿಯ ಕೊಳಲಾಕಿರುವಂಥ ಮುತ್ತಿನ ಹಾರಕ್ಕೆ ತಾಗ್ಬಿಟ್ಟು ಆ ಮುತ್ತುಗಳೆಲ್ಲ ಚೆಲ್ಲಿ ಬಿದ್ದೋಗ್ಬಿಡ್ತವೆ. ಇನ್ನೇನು ಆ ಮುತ್ತಿ ಕೈ ಹಿಂಗೆ ಬಡಿದ ತಕ್ಷಣವೇ ಆ ಮುತ್ತಿ ಎಲ್ಲ ಕೆಳಗೆ ಬಿದ್ದ ತಕ್ಷಣವೇ ಅದೇ ಸಮಯದಲ್ಲಿ ದುರ್ಯೋಧನ ಬರ್ತಾನೆ. ಆ ನೋಡಿದಂಥ ದುರ್ಯೋಧನ ಏನು ಮಾಡ್ತಾನೆ, ಯಾವುದೇ ರೀತಿಯಾಗಿ ಅನುಮಾನದ ಭಾವನೆಯನ್ನು ಕಾಣೋದಿಲ್ಲ. ಏನು ಮಾಡ್ತಾನೆ, ಕೆಳಗೆ ಬಿದ್ದಂಥ ಮುತ್ತುಗಳನ್ನು ನಾನು ಆರಿಸಿಕೊಡಲೆ ಅಂತ ಹೇಳ್ತಾನೆ. ಅಂದರೆ ಅರ್ಥ ಮಾಡ್ಕೋಬೇಕು ನಾವಿಷ್ಟೇ, ಗೆಳೆತನ ಎನ್ನುವಂಥದ್ದು ಎಷ್ಟು ಪವಿತ್ರವಾಗಿರುವಂಥದ್ದು ಅಂತೇಳಿ ಅಲ್ವಾ. ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಜೊತೆಗೆ ಗೆಳೆತನದಲ್ಲಿ ಯಾವುದೇ ರೀತಿಯಾದಂತಹ ಮೇಲು ಕೀಳುಗಳಾಗಲಿ ಅಥವಾ ಹೆಣ್ಣು ಗಂಡೆಂಬ ತಾರತಮ್ಯ ಇಲ್ಲ. ನೋಡಿ, ಸ್ನೇಹಿತರಂದ ತಕ್ಷಣವೇ ಹುಡುಗ ಹುಡುಗರಷ್ಟೇ ಫ್ರೆಂಡ್ಸ್ ಅಲ್ಲ, ಹುಡುಗಿರಷ್ಟೇ ಸ್ನೇಹಿತರಲ್ಲ. ಸ್ನೇಹಿತರಂದರೆ ಇಲ್ಲಿ ಹೆಣ್ಣು ಗಂಡೆನ್ನುವಂಥ ಭೇದ ಭಾವ ಇಲ್ಲ. ನಮ್ಮ ಸ್ನೇಹಿತರು ಅಂತೇಳಿ ಯಾರಿಗೆ ಬೇಕಾದರೂ ಸ್ನೇಹವನ್ನು ನಾವು ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನೇ ಒಗ್ಗೂಡಿಸ್ತವೆ. ಅಂದರೆ ಒಂದು ಸ್ನೇಹದಿಂದ ಇಡೀ ವಿಶ್ವವನ್ನೇ ಒಗ್ಗೂಡಿಸುವಂಥ ಪ್ರಯತ್ನವನ್ನು ಮಾಡ್ಬೋದು ಎನ್ನುವಂಥದ್ದನ್ನು ಇಲ್ಲಿ ಚನ್ನವೀರ ಕಣವಿಯವರು ಪದ್ಯದಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ತುಂಬ ಸುಂದರವಾದಂಥ ವಿಷಯವನ್ನು ನಾವು ತಿಳ್ಕೊಳ್ಬೋದು ಈ ಪದ್ಯದಿಂದ. ಬನ್ನಿ ಇನ್ಯಾಕ್ ತಡ, ಈ ಒಂದು ಪದ್ಯದ ಒಂದು ಉಳಿದಂಥ ಭಾಗವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ಒಂದು ಪದ್ಯದ ವಿವರಣೆನ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಂದರೆ ಈ ಪದ್ಯವನ್ನು ನೋಡ್ತಾ ಇರಿ ನಮ್ಮ ಚಾನಲ್ನ. ಈ ಪದ್ಯದ ಒಂದು ವಿವರಣೆಯನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಹಕಾರವನ್ನು ಕೊಡಿ.